ನಾವು ದಿನಕ್ಕೆ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡತ್ತೇವಂದ್ರೆ ಅದಕ್ಕೆ ಕಾರಣ ಎ ಸಿ ರೂಮ್ ಒಳಗಿರುವಂಥ ಸಾಫ್ಟ್ವೇರ್ ಕಂಪ್ನಿಗಳಂತೂ ಅಲ್ರಿ. ಮಳೆಯಾಗ ನೆನೆದ ಬಿಸಿಲಾಗ ಬೇಯುವಂಥ ಒಬ್ಬ ರೈತ. ಆದ್ರೆ ನಿಮಗೆ ಗೊತ್ತ್ರಿ, ಈ ದೇಶದಾಗ ಪ್ರತಿ ಒಂದು ತಾಸಿಗೆ ಒಬ್ಬ ಅನ್ನದಾತ ಸಾಲದ ಸುಳಿಗೆ ಸಿಕ್ಕ ಪ್ರಾಣ ಬಿಡತ್ತಾನ್ರಿ. ಹೌದ್ರಿ, ಇದು ಸುಳ್ಳಲ್ರಿ, ಕಟ್ಟು ವಾಸ್ತವ. ಮಾರ್ಕೆಟ್ದಾಗ ಒಂದು ಗೊಬ್ಬರ ಚೀಲಕ್ಕೆ, ಒಂದು ಪಾಕೆಟ್ ಬೀಜಕ್ಕೆ ರೈತ ಅವ್ರು ಹೇಳಿದಷ್ಟು ರೊಕ್ಕ ಕೊಡ್ಬೇಕ್ರಿ. ಎಲ್ಲ ಖರ್ಚು ಮಾಡಿ ಬೆಳೆದ ಬೆಳೆಗೆ ಬೆಲೆ ನಿಗದಿ ಮಾಡೋ ಅಧಿಕಾರ ರೈತಂಗಿಲ್ಲ. ಅದರ ಬೆಲೆನ ಒಬ್ಬ ದಲ್ಲಾಳಿ ನಿರ್ಧಾರ ಮಾಡ್ತಾನ್ರಿ. ಬೆವರು ಸುರಿಸಿದಂಥ ರೈತಂಗ ಬಿಡಿಗಾಸ್ರಿ, ನಡಕ್ ನಿಂತ ವ್ಯಾಪಾರ ಮಾಡೋಂಗ ಕೋಟ್ಯಾಂತರ ಲಾಭ ರೀ. NCRB ರಿಪೋರ್ಟ್ ಪ್ರಕಾರ ರೀ, ಲಾಸ್ಟ್ 5 ವರ್ಷದಾಗ ಪ್ರತಿ ವರ್ಷ 11,000ಕ್ಕಿಂತ ಹೆಚ್ಚು ರೈತರು ನಮ್ಮ ದೇಶದಾಗ ಸುಸೈಡ್ ಮಾಡ್ಕೊಳತ್ತಾರ. ಅಂದ್ರೆ ರೀ, ಪ್ರತಿದಿನ 28ಕ್ಕಿಂತ ಹೆಚ್ಚು ರೈತರು ಜೀವ ತೆತ್ತಾರೆ. ಪ್ರಕೃತಿ ವಿಕೋಪ ಹೆಚ್ಚಾಗಿ ಸರಿಯಾಗಿ ಬೆಳೆ ಬಂದ್ರೆ ಬೆಲೆ ಇಲ್ಲ, ಬೆಲೆ ಇದ್ದಾಗ ಬೆಳೆನೇ ಇಲ್ಲ. ಇನ್ನು ಬ್ಯಾಂಕಿನವರ ಕಿರುಕುಳ ತಡೆಯೋಕ್ಕಾಗ್ದಿಕ್ಕ ರೈತ ಸಾಲ ಮಾಡಿ ತನ್ನ ಪ್ರಾಣ ಕಳ್ಕೊಳತ್ತಾನ. ಎಲ್ಲ ವಸ್ತುಗಳ ಬೆಲೆನ ತಮ್ಮ ಮನಸ್ಸಿಗೆ ಬಂದಂಗೆ ಏರಿಸ್ತಾರೆ. ಆದ್ರೆ ರೈತ ಬೆಳೆದ ಬೆಳೆಗೆ ಒಂದು 10 ರೂಪಾಯಿ ಹೆಚ್ಚು ಮಾಡ್ಬೇಕಂದ್ರೆ ಸ್ಟ್ರೈಕ್ ಮಾಡ್ಬೇಕ್ರಿ. ನಮ್ಮ ಹೊಟ್ಟೆ ತುಂಬಿಸೋಂಗ ಕನಿಷ್ಠ ಬೆಂಬಲ ಬೆಲೆ ಬೇಡೇನ್ರಿ. ರೈತನಿಗೆ ಸಿಂಪತಿ ಬೇಕಾಗಿಲ್ಲ, ಸಟ್ಟೆ ಭಾಷಣ ಬೇಡ, ನಿಮ್ಮ ಪೊಳ್ಳ ಆಶ್ವಾಸನೆ ಬೇಡ. ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಬೇಕು. ಬಿಟ್ಟಿ ಭಾಗ್ಯ ಕೊಡೋದನ್ನು ಬಿಟ್ಟ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರೀತಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ರೈತ ನೆನೆಸ್ತಾನೆ, ಖುಷಿಯೊಳಗೆ ಮತ್ತಷ್ಟು ಚಲೋ ಬೆಳೆನ ಬೆಳಿತಾನೆ. ಇದಕ್ಕೆ ನೀವೇನಂತೀರಿ? ರೈತ ಈ ದೇಶದ ಶಕ್ತಿ ಅನ್ನೋದನ್ನು ಮರಿಬೇಡ್ರಿ. ಜೈ ಜವಾನ್, ಜೈ ಕಿಸಾನ್. ವಿಡಿಯೋ ಇಷ್ಟ ಆದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡ್ರಿ, ಹಂಗೆ ಶೇರ್ ಕೂಡ ಮಾಡಿರಿ.